ಸಿಲಿಪ್ ಅಂತ ಅದು ಗೊತ್ತಾಗಿರುತ್ತೆ ಬೋರ್ಡ್ ಎಷ್ಟು ಮಾಡ್ಬಿಟ್ಟು ಬಿಕಾಮ್ ಸಿಕಾಮ್ ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ಬೇಡ ಬೋರ್ಡ್ ಗೊತ್ತಾಗೈತೆ. ಇದು ಮೈನರ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಅಂಗುಲಿ ಅಂಗಡಿ ಫುಲ್ ಫೋಟೋ ಪಾಪ ಬರ್ತಾ ನೋಡು ಇವಂಗಿದ್ದು ಮಾಸ್ಟ್ರು ಈ ಪುಡಿ ಜಾಸ್ತಿ ಆಗಿದೆ ಸಕ್ಕರೆನೇ ಇಲ್ಲ ನಾನು ಶುಗರ್ ಪೇಷಂಟ್ ಅನ್ಕೊಂಡಿದ್ದೇನೋ ಡಾಕ್ಟರ್ಗೆ ಚೆನ್ನಾಗಿದೆ ಇಂದ್ರ ಇಂದ್ರ ಅಲ್ಲಿ ನಡಿ ಪ್ಲೀಸ್ ಅಂದ್ರೆ ಶಾಪ್ ಅಲ್ವಾ ಇದು ಶಾಪೇ ಕರೆಕ್ಟ್ ಅಂಗಡಿ ಹೋಗೋಣ ಕ್ಲಾಸ್ ಅಲ್ಲಿ ಪಾಠ ಕೇಳಿ ಬೈತಾರ ಹೊಡಿತು ಕೆಲಸ ಮಾಡುತ್ತೆ ಓನರ್ ಮಾಡ್ತೀನಿ ಕೆಲಸ ಮಾಡಿದ್ರೆ ಟೀ ಶಾಪ್ ಓನರ್ ಒಂದ್ಸರಿ ನಮ್ಮ ಓನರ್ ಕೆಲಸ ಮಾಡ್ತಾರೆ ನಮ್ಗಿಂತ ಮೊದ್ಲೇ ನಿಮ್ಗಿಂತ ಮುದ್ದೆ ಮಾಡ್ತಾರೆ ಟೀ ಹಾಕ್ತಾರೆ ಮಾತಾಡ್ತಿದ್ದೆ ಹೋಗ ಗ್ಲಾಸ್ ತೊಳಿ ಗ್ಲಾಸ್ ಎಷ್ಟಾಯ್ತು 20-40 ನಾನು ಸ್ಪೆಷಾಲಿಟಿ ಗೊತ್ತಿಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡಾಗಿಲ್ಲ ಇದೆಲ್ಲ ಕೆಲಸಕ್ಕೆ ಅವ್ರ ಅಪ್ಪ ಬಿಟ್ಟು ಹೋದ್ರೆ ಕೆಲಸ ಮಾಡಿಸ್ತಾ ಇದೀರಿ ಮಧ್ಯಾಹ್ನ ಕಸ ಹುಟ್ಟುವಾಗ ಹೇಳಿ ಟ್ರೈನ್ ಎಲ್ಲ ಟೀಮ್ ಯಾರು ಬರಲ್ಲ ಆಫೀಸ್ ಬಂದಾಗ ಅವ್ರು ನೋಡ್ಬೋದು ಏನಂತ ಹೌದಾ ಮತ್ತೆ ನಮ್ಗೆ ಏನ್ ಹೇಳಿಲ್ಲ ಕಚೋಡು ಪಾಪ ಇದೆ ನಮ್ಗೆ ಏನ್ ಹೇಳಿಲ್ಲ ಏನ್ ಸರ್ ಇನ್ನ 118 ಆಗೈತೆ ಅಂತ ನನ್ನ ಕಂಪ್ಲೇಂಟ್ ಮಾಡ್ತಾರ ಅಂತ ಹೇಳ್ತಾರಲ್ಲ ನೋಡೋ ನೋಡಪ್ಪ ಏನೋ ಇಷ್ಟೆಲ್ಲ ಕೆಲಸ ಆಗ್ತಾ ಇದೆಯಾ ಮಾಡ್ತೀನಿ ಅಂತ ಹೇಳಿ ಮಾಡಿ ನಾನ್ ಹೋದ್ರೆ ಅಂತ ಬುಕ್ಕಂತೆ ಆಮೇಲೆ ಹಂಗೆ ಹೋಗ್ಬಿಡು ಅದೇ ಸಂಬಳ ನಮ್ಗೆ ಕೊಡ್ತೀನಿ ನಾಳೆ ನಾ ಬರ್ಬೇಡ ಕೆಲ್ಸಕ್ಕೆ ಟೆಟಿಂಗ್ ಮಾಸ್ಟ್ರು ಏನೋ ಹುಡುಕಪ್ಪ ಇದನ್ನ ಇಷ್ಟೊಂದು ನಾವು ಮಾಡಿಸ್ಬಿಟ್ಟು ಮೈನರ್ ಅಂದ್ರೆ ಅಕಾರ್ಡಿಂಗ್ ಟು ಇಂಡಿಯನ್ ಮೆಜಾರಿಟಿ ಆಕ್ಟ್ 1875 ಸೆಕ್ಷನ್ 3 ದ ಪರ್ಸನ್ ಹೂ ಇಸ್ ಅಂಡರ್ ದ ಏಜ್ ಆಫ್ 18 ಒಂದೊಂದ್ ಟೈಮ್ ಮೈನರ್ ಆಗಿ ಹಿಂಗ್ ತಗೊಂತಾರೆ ಅಂದ್ರೆ 21 ಇಯರ್ಸ್ ಆದ್ರೂ ತಗೊಂತಾರೆ. ಅದ್ ಹೆಂಗೆ ಅಂದ್ರೆ ಇವಾಗ ಒಬ್ಬ ಮೈನರ್ ಇರ್ತಾನೆ, ಅವ್ನಿಗೆ ಪೇರೆಂಟ್ಸ್ ಯಾರು ಇರಲ್ಲ, ಅವ್ನಿಗೆ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಅವನು ಕೋರ್ಟ್ ಹೋದ್ರೆ ಕೋರ್ಟ್ ಒಬ್ಬ ಗಾರ್ಡಿಯನ್ ಅಪಾಯಿಂಟ್ ಮಾಡುತ್ತೆ. ಆ ಪ್ರಾಪರ್ಟಿನೆಲ್ಲ ನೋಡ್ಕೊಂಡು ಅಷ್ಟೊತ್ತಿಗೆ ಅದು 21 ಇಯರ್ಸ್ ಏಜ್ ವರೆಗೂ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಮೈನರು ಕ್ಯಾನ್ ಬಿ ಎ ಶೇರ್ ಹೋಲ್ಡರ್. ಅದ್ ಹೆಂಗೆ ಅಂದ್ರೆ ಇವಾಗ ನಾವು ಶೇರ್ ನ ಇನ್ವೆಸ್ಟ್ ಮಾಡ್ತೀವಿ. ಶೇರ್ ಇನ್ವೆಸ್ಟ್ ಮಾಡಿದಾಗ ನಾವು ಫುಲ್ಲಿ ಪೇಡ್ ಆಗು ಇನ್ವೆಸ್ಟ್ ಮಾಡ್ತೀವಿ, ಪಾರ್ಷಿಯಲ್ ಆಗು ಇನ್ವೆಸ್ಟ್ ಮಾಡ್ತೀವಿ.
ಫುಲ್ಲಿ ಪೇಡ್ ಆಗಿ ಇನ್ವೆಸ್ಟ್ ಮಾಡಿದಾಗ ಮಾತ್ರ ಮೈನರು ಶೇರ್ ಹೋಲ್ಡರ್ ಆಗಿ ಅಕ್ಸೆಪ್ಟ್ ಆಗ್ತದೆ. ಯಾಕಂದ್ರೆ ಫುಲ್ಲಿ ಪೇಡ್ ಆಗ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತಾರೆ. ಇವಾಗ ಪಾರ್ಷಿಯಲ್ ಆಗಿ ಇನ್ವೆಸ್ಟ್ ಮಾಡಕ್ ಹೋದಾಗ ಅವ್ನಿಗೆ ಎಷ್ಟು ಬರುತ್ತೆ ಅಂತ ಅಮೌಂಟ್ ಅವ್ನಿಗೆ ಕ್ಲಾರಿಟಿ ಇರಲ್ಲ. ಯಾಕಂದ್ರೆ ಅವ್ನು ಥಿಂಕಿಂಗ್ ಮಾಡೋ ಮೈಂಡ್ ಸೆಟ್ ಇರಲ್ಲ. ಅದಾಗುತ್ತೆ. ಇದು ಮೈನರ್ ಕೆನಾಟ್ ಬಿ ಎನ್ ಶ್ಯೂರಿಟಿ. ಇವಾಗ ಮೈನರ್ ಯಾರೇ ಬಂದ್ರು ಅವ್ನು ಶ್ಯೂರಿಟಿ ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ನು ಅಂಡರ್ ಏಜ್. ಎಲ್ಲೇ ಹೋದ್ರು ಅಕಾರ್ಡಿಂಗ್ ಟು ಲಾ ಇದು ಅವ್ನ ಏಜ್ ಕಡಿಮೆ ಇದೆ ಅಂದ್ಬಿಟ್ಟು ಯಾರು ಶ್ಯೂರಿಟಿನೂ ಹಾಕ್ಸ್ಕೊಳಲ್ಲ.